ಕಳೆದ ಕೆಲ ತಿಂಗಳ ಹಿಂದೆ ನೆನಪಿರಬಹುದು ಈ ಟ್ರಯಲ್ ಬ್ಲಾಸ್ಟ್ ಹಾಗೆ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ವ್ಯಾಪ್ತಿಯಲ್ಲಿ ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಗ್ರಾಸವಾಗಿ ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರ. ಕೃಷ್ಣರಾಜ ಜಲಾಶಯಕ್ಕೆ ಇದರಿಂದ ಕುತ್ತಾಗೋ ಎಲ್ಲಾ ಸಾಧ್ಯತೆ. ಈ ಬೇಬಿ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ಖುದ್ದು ದರ್ಶನ್ ಪುಟ್ಟಣ್ಣಯ್ಯ ಅವರು ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ. ಜನ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಬಳಿಕ ಗೊತ್ತಾಗಲಿದೆ. ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ನಿಂದ ಆದೇಶ ಇದೆ. ಈ ಬಗ್ಗೆ ಅಧಿಕಾರಿಗಳು ಸಭೆ ನಡೆಸುತ್ತಿದ್ದಾರೆ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿರೋದು. ಅದ್ರ ಪ್ರಕಾರ ನಾವು ಏನು ಪರಿಶೀಲನೆ ಮಾಡಬೇಕು ಅದನ್ನು ನೋಡಿ ನಿರ್ಧಾರ ತಗೊಳ್ತೀವಿ. ಮತ್ತು ಈಗ ಕಳೆದ ಭಾನುವಾರ ಎಲ್ಲ 7-8 ಪಂಚಾಯತಿಯವರು ಏನು ಈ ಗಣಿಗಾರಿಕೆ ಅವಲಂಬಿತವಾಗಿ ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರುಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಅವ್ರುಗಳ್ದೆಲ್ಲ ಆಗ್ರಹ ಏನಿದೆ ಅಂತ ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ, ಟ್ರಯಲ್ ಬ್ಲಾಸ್ಟಲ್ಲಿ ನಾವು ಮಾಡಲೇಬಾರ್ದು ಗಣಿಗಾರಿಕೆ, ಕೆ ಆರ್ ಎಸ್ ಡ್ಯಾಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಲ್ಲ ಅಂತ ಅವ್ರುಗಳೇ ಎಲ್ಲ ಕೆಲಸ ಮಾಡೋರು ಅಲ್ಲಿರೋಂಥ ಜನರೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಏನು ಕೂತ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಏನು ಸರ್ಕಾರದಿಂದ ಅಥವಾ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅವರೆಲ್ಲ ಏನು ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ ನಮಗೆ ಹೇಳ್ಬಿಡಿ, ಇಲ್ಲ ಇದೇ ಆಗತ್ತೆ ಇಲ್ಲ. ಈಗ ಅವರೂ ಕೆ ಆರ್ ಎಸ್ ಡ್ಯಾಮ್ ಯಾರೂ ಅಲ್ಲಿ ಬಂದಿದ್ದಂಥ ಜನರೆಲ್ಲರೂ ಯಾರೂ ಡ್ಯಾಮ್ಗಿಂತ ನಮ್ಮ ವೃತ್ತಿ ಹೆಚ್ಚು ಅಂತ ಯಾರು ಹೇಳಲಿಲ್ಲ. ಸರ್, ಈಗ ಸರ್ಕಾರದಿಂದ ಏನು ಆದೇಶ ಬಂದಿರೋಂಥದ್ದು ಸರ್? ಸರ್ಕಾರದಿಂದ ಅದಕ್ಕಿಂತ ನ್ಯಾಯಾಲಯದಿಂದ ಬಂದಿರೋದು ಎಲ್ಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಗಣಿಗಾರಿಕೆ ನಿಲ್ಲಿಸ್ಬೇಕು. ಅದಾದ ನಂತರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಬಂದಿದೆ. ಅದ್ರ ಬಗ್ಗೆ ಏನು ಯಾವ ಥರ ಇದೆ ಅದ್ರ ಬಗ್ಗೆ ನಾವು ನಿಲ್ಲಿಸಬೇಕು ಅಂದ್ರೆ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಯಾಕೆ ಅವಕಾಶ ನಿಲ್ಲಿಸಿ ಟ್ರಯಲ್ ಬ್ಲಾಸ್ಟ್ ಆಗೋ ತನಕ ಯಾರೋ ಒಬ್ಬರು ಕೋರ್ಟ್ಗೆ ಏನೋ ಅರ್ಜಿ ಹಾಕಿದ್ರು. ಅದ್ರ ಪ್ರಕಾರವಾಗಿ ಸರ್ಕಾರದವರು ನೀವು ಕೋರ್ಟಿಂದ ಆದೇಶ ಬಂದಿರೋದು ಫಸ್ಟ್ ಟೆಸ್ಟ್ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಆಮೇಲಿಂದ ಆದೇಶ ಕೊಡ್ತೀವೋ ಇಲ್ವೋ ಅನ್ನೋದಕ್ಕೋಸ್ಕರ ಎಲ್ಲಾ ಗಣಿಗಾರಿಕೆನೂ ನಿಲ್ಲಿಸಿದ್ದಾರೆ. ಈಗ ಅವರು ಸರ್ಕಾರದ ಜೊತೆ ಮಾತಾಡಿದ್ರೆ ಸರ್ಕಾರ ಏನ್ ಹೇಳ್ತದೆ ಅಂತ ನೋಡ್ಕೊಂಡೆ ಮಾತಾಡ್ತೀವಿ ಸುಮ್ಮನೆ ಸರ್. ಈಗ ಅವರೇ ಹೇಳ್ದಾಕ್ಷಣಕ್ಕೆ ಆಗೋದಿಲ್ಲ, ಅದು ಸರ್ಕಾರದ ಮಟ್ಟದಲ್ಲಿ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟೈತೆ. ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ನಾವು ಗೋಬ್ರಾಕ್ ಚಳುವಳಿ ಇದೆ, ನಾವು ಅದಕ್ಕೆ ಟ್ರಯಲ್ ಬ್ಲಾಸ್ಟ್ ಅವಕಾಶ ಕೊಡಿದ್ದೀವಿ, ಮತ್ತೆ ಕೊಡೋದಕ್ಕಾಗಿತ್ತಲ್ಲ ಹಂಗಂದಿದ್ರೆ. ಈಗ ಅವ್ರು ಯಾರೋ ಕಂಪ್ನಿ ಕರ್ಕೊಂಡ್ ಬಂದಿರ್ತಾರೆ, ಪುಣೆದಿಂದೋ ಮಹಾರಾಷ್ಟ್ರದಿಂದೋ ಇನ್ನೊಂದಿಂದೋ, ಅವ್ರಿಗೇನಾಗ್ಬೇಕು ಮಾಡಿ ನೀವು ಇಲ್ಲಿ ಗಣಿಗಾರಿಕೆ ಮಾಡ್ಬೋದು, ಯಾವ ಡ್ಯಾಮ್ಗೂ ಹಣೆ ಹಾಕಿಲ್ಲ ಅಂತ ಅಪಾಯ ಹಾಕಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ನೋಡೋಣ ಏನ್ ವ್ಯತ್ಯಾಸ ಅಂತ ಗೊತ್ತಾಯ್ತದೆ. ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಯಾವತ್ತೂ ಅನುಮತಿ ಕೊಟ್ಟಿಲ್ಲ, ಮುಂದೆನೂ ಅನುಮತಿ ಕೊಡಲ್ಲ. ಅನುಮತಿನೇ ಇಲ್ಲ, ಆದ್ರೂ ಅವರೇ ಮೇಳ ಆಯೋಜನೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲಿ? ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ. ಅದನ್ನ ಕೇಳೋದಕ್ಕೆ ಹೋದಾಗ ಬಿಬಿಎಂಪಿ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ. ಅನುಮತಿ ಕೊಟ್ಟಿಲ್ಲ ಬಿಬಿಎಂಪಿ, ಪತ್ರ ತೋರಿಸಿ ಅಂತ ಕೇಳಿದ್ರೆ ಪತ್ರನೇ ಇಲ್ಲ. ಬೆಂಗಳೂರಿನ ಬಸವೇಶ್ವರ ನಗರದ ಅಂಬೇಡ್ಕರ್ ಮೈದಾನದಲ್ಲಿ ಈ ಘಟನೆ ನಡೆದಿದೆ. ಮೇಳ ಆಯೋಜನೆ ಮಾಡಿದ್ದಾರೆ ಅನುಮತಿ ಇಲ್ಲದೆ. ವಾಕಿಂಗ್ ಟ್ರ್ಯಾಕ್, ರನ್ನಿಂಗ್ ಟ್ರ್ಯಾಕ್ನಲ್ಲೇ ಮೇಳ ಆಯೋಜನೆ ಮಾಡಲಾಗಿದೆ. 2 ವರ್ಷಗಳ ಹಿಂದೆ ಅಷ್ಟೇ ಈ ಮೈದಾನ ಉದ್ಘಾಟನೆ ಆಗಿತ್ತು. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈ ಮೈದಾನವನ್ನ ನವೀಕರಿಸಲಾಗಿದೆ. ಇಲ್ಲಿ ಅನುಮತಿ ಇಲ್ಲದೆ ಮೇಳ ಆಯೋಜನೆ ಮಾಡಲಾಗಿದೆ. ನೋಡಿ, ಅಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಈ ಮೈದಾನವನ್ನ ನವೀಕರಣಗೊಳಿಸಿದ್ದಾರೆ. ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಇದೆ, ಅದು ಸಾರ್ವಜನಿಕರ ಉಪಯೋಗಕ್ಕೆ ಬೇಕು ಅಂತ. ಮೇಳ ಆಯೋಜನೆ ಮಾಡೋ ಜಾಗ ಅಲ್ಲ ಅದು ಆಕ್ಚುಲಿ. ಆದರೂ ಕೂಡ ಅಲ್ಲಿ ಬಿಬಿಎಂಪಿ ಅನುಮತಿ ಇಲ್ಲದೇನೆ ಮೇಳ ಆಯೋಜನೆ ಮಾಡಲಾಗಿದೆ. ಇದು ಪರ್ಮಿಷನ್ ಇದೆ ಅಂತವ್ರೆ. ಇದು ಆ್ಯಕ್ಚುಲಿ ಇದು 4 days 5 days ಕೂಡ ರೂಲ್ಸ್ ಇಲ್ಲ ಯಾವುದೇ ಅಧಿಕಾರಿಗಳಲ್ಲಿ. ಮತ್ತೊಬ್ಬರು ಈ ಒಂದು ದಿವಸಕ್ಕೆ 20-25 ಸಾವಿರ ಜನ ವಾಕ್ ಮಾಡ್ತಾರೆ. ಹಂಗಾಗಿ ಕೊಡೋ ರೂಲ್ಸು ಪ್ರಕಾರ ಇಲ್ಲ.
ಹಾಗಾಗಿ ಇವರು ನಾವು ಕೇಳ್ತಾ ಇದ್ದೀವಿ ನೆನ್ನೆಯಿಂದ ಪರ್ಮಿಷನ್ ಕೊಡಿ ಅಂತ ಅವ್ರ ಹತ್ರ ಐತೆ ಇವ್ರ ಹತ್ರ ಇದೆ ಅಂತಾರೆ. ಮತ್ತೊಬ್ರು ಹೇಳ್ತಾರೆ MLA ಹೆಸರು, ಪಾಪ MLA ಹೆಸರು ನೀವು ಸುಮ್ಮನೆ ಅನಾಸಕ್ಕೆ ತತ್ತವ್ರೆ. MLA ಏನು ಕಾನೂನು ಬಾಹಿರವಾಗಿ ಮಾಡುವಂತ ಯಾರಿಗೂ ಹೇಳಿರಲ್ಲ. ಇಲ್ಲಿ ಯಾರೊಬ್ಬ ಲೋಕಲನ್ನು MLA ಅವ್ರು ಹೇಳೋರು ಅಂತ ಹೇಳ್ತಿದ್ದಾರೆ ಮೇಡಮ್. ಹಾಗಾಗಿ ಇಲ್ಲಿ ನಮ್ಗೆ ತುಂಬ ತೊಂದರೆ ಆಗ್ತಾವೆ. ಕ್ರಿಕೆಟ್ ಇದೆ, ವಾಲಿಬಾಲ್ ಇದೆ, ಸ್ಕೇಟಿಂಗ್ ಇದೆ, ಮತ್ತು ಇದು ಸೆಟ್ಲಕ್ಕೆ ಹಾಕಾಡ್ತಾರೆ. ಪ್ರತಿಯೊಂದು ಕ್ರೀಡೆ ಇಲ್ಲಿ ನಡೀತದೆ ಎವ್ರಿ ಡೇ. ಸಂಜೆ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಟೈಮಿಂಗ್ಸ್ ಇರುತ್ತೆ, ಅದಕ್ಕೆ ಇದು ನಡೀತೆ. ವಾಕಿಂಗ್ ಟ್ರ್ಯಾಕು ಬೆಳಿಗ್ಗೆ 6ರಿಂದ 9 ಗಂಟೆವರೆಗೂ ಕೊಡ್ತಾರೆ. ನಾವು ವಾಕಿಂಗ್ ಮಾಡಲೇಬೇಕು. ನಾವೆಲ್ಲ ಡಯಾಬಿಟಿಸ್ ಪೇಷೆಂಟ್ಗಳು, ನಾವು ಎಲ್ಲರೂ ಇರ್ತೀವಿ, ಬರ್ತೀವಿ, ಇಲ್ಲಿ ಆಗ್ತಾಯಿಲ್ಲ. ಇಲ್ಲಿ ನೋಡಿ ಟ್ರ್ಯಾಕಲ್ಲಿ ಗಾಡಿಗಳು ಓಡಾಡೋಂಗೆ ಇಲ್ಲ. ಎಲ್ಲ ಕಾರ್ಗಳು ಬೈಕ್ಗಳೆಲ್ಲ ಒಳಗ್ಬಿಟ್ಟಿದ್ದಾರೆ ಮೇಡಮ್ ಇಲ್ಲಿ. ಹಾಗಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ಕೊಡಿ ಅಂದರೆ ಕಾನೂನು ಬಹಿರವಾಗಿ ಮಾಡ್ತಿದ್ದಾರೆ ಮೇಡಮ್. ಇದು ಪರ್ಮಿಷನ್ ಇದೆ ಅಂತವ್ರೆ. ಇದು ಆ್ಯಕ್ಚುಲಿ ಇದು 4 days 5 days ಕೊಡೋ ರೂಲ್ಸ್ ಇಲ್ಲ ಯಾವುದೇ ಅಧಿಕಾರಿಗಳಲ್ಲಿ. ಮತ್ತೊಬ್ಬರು ಈ ಒಂದು ದಿವಸಕ್ಕೇನೆ 20-25 ಸಾವಿರ ಜನ ವಾಕ್ ಮಾಡ್ತಾರೆ. ಹಂಗಾಗಿ ಕೊಡೋ ರೂಲ್ಸು ಪ್ರಕಾರ ಇಲ್ಲ. ಹಾಗಾಗಿ ಇವರು ನಾವು ಕೇಳ್ತಾ ಇದ್ದೀವಿ ನೆನ್ನೆಯಿಂದ ಪರ್ಮಿಷನ್. ಬಿಜೆಪಿ ನೇತೃತ್ವದ ಸರ್ಕಾರ ಇರ್ತಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿದ್ದ ಹಗರಣಗಳ ಪೈಕಿ PSI ನೇಮಕಾತಿಯ ಹಗರಣ ಕೂಡ. ಪರೀಕ್ಷೆಯಲ್ಲಿ ನೇಮಕಾತಿ ಕ್ರಮದಲ್ಲಿ ಆದ ಅಕ್ರಮ, ಇದರ ತನಿಖಾ ವರದಿ ಬಹುತೇಕ ಇವತ್ತೇನೆ ಸದನದಲ್ಲಿ ಮಂಡನೆಯಾಗಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸಂಜೆ ನಡೆಯಲಿರುವ ಸಂಪುಟ ಸಭೆಯಲ್ಲಿ ವರದಿಗೆ ಅನುಮತಿ ಪಡೆದುಕೊಳ್ಳೋ ಪ್ರಕ್ರಿಯೆ ಆಗತ್ತೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಡೆದಿದ್ದ ನೇಮಕಾತಿ ಹಗರಣದ ಕುರಿತಾದ ವರದಿಯನ್ನ ಇದೇ ಸದನದಲ್ಲಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೇನೆ ಮಂಡನೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನ್ಯಾಯಮೂರ್ತಿ ವೀರಪ್ಪ ನೇತೃತ್ವದ ಸಮಿತಿ ತನಿಖೆಯನ್ನ ಮಾಡಿತ್ತು. ಅದರ ವರದಿ ಈಗ ಆಲ್ರೆಡಿ ಸರ್ಕಾರದ ಕೈ ಸೇರಿದೆ. ಮುಖ್ಯಮಂತ್ರಿಗಳಿಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ನಡೆಯುವ ಕ್ಯಾಬಿನೆಟ್ ಮೀಟ್ನಲ್ಲಿ ಅದಕ್ಕೆ ಅನುಮೋದನೆಯನ್ನ ಪಡೆದುಕೊಂಡು ಈ ಬಜೆಟ್ ಸೆಷನ್ನಲ್ಲೇ, ಬಜೆಟ್ ಅಧಿವೇಶನದಲ್ಲೇನೆ ಅದನ್ನ ಸದನದಲ್ಲಿ ಮಂಡಿಸಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿಕೊಳ್ತಾ ಇದೆ. PSI ನೇಮಕಾತಿ ಸಂದರ್ಭದಲ್ಲಿ ಆ ಪರೀಕ್ಷೆಯಲ್ಲಿ ಆದ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕೆಲ ಪ್ರತಿನಿಧಿಗಳ ಮೇಲೂ ಕೂಡ ಗಂಭೀರವಾದ ಆರೋಪವನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದನ್ನ ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು. ಈ ಕುರಿತಾಗಿ ನ್ಯಾಯಮೂರ್ತಿ ವೀರಪ್ಪ ಅವರ ನೇತೃತ್ವದಲ್ಲಿ ತಂಡ ತನಿಖೆಯನ್ನ ಮಾಡಿದೆ. ಸಮಿತಿ ಆ ತನಿಖೆ ಮಾಡಿದ ವರದಿಯನ್ನ ಮುಖ್ಯಮಂತ್ರಿಗಳ ಕೈಗೆ ವರ್ಗಾವಣೆ ಮಾಡಿ ಆಗಿದೆ. ಈ ವರದಿಗೆ ಇವತ್ತು ಸಂಜೆ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನ ಪಡೆದುಕೊಂಡು ಈ ಬಾರಿಯ ಅಧಿವೇಶನದ ಅಂತ್ಯದ ಒಳಗೇನೆ ಅದನ್ನ ಮಂಡಿಸಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿಯ ಯಾವ್ಯಾವ ನಾಯಕರಿಗೆ ಯಾವ್ಯಾವ ರೀತಿಯಲ್ಲಿ ಉರುಳಾಗುತ್ತೆ ಈ ವರದಿ, ಸದ್ಯಕ್ಕಿರುವ ಕುತೂಹಲ ಇದು. ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಾ ಕಾಂಗ್ರೆಸ್ ಪದೇ ಪದೇ ಹೇಳ್ತಾ ಇತ್ತು, ನಮ್ಮ ಕೈಗೆ ಅಧಿಕಾರ ಬಂದಾಗ ಬಿಜೆಪಿ ಅವಧಿಯ ಪ್ರತಿಯೊಂದು ಹಗರಣದ ಬಗ್ಗೆ ಕೂಡ ತನಿಖೆಯನ್ನ ಮಾಡಿಸ್ತೀವಿ. ಸರ್ಕಾರದ ಪ್ರತಿನಿಧಿಯಾಗಿದ್ದ ಕೆಲ ಬಿಜೆಪಿ ನಾಯಕರ ಕೈವಾಡ ಕೂಡ ಅದರಲ್ಲಿದೆ, ಅದನ್ನು ನಾವು ಬಯಲಿಗೆ ತರ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಹೇಳಿದ್ದನ್ನು ನಾವು ನೆನಪು ಮಾಡ್ಕೊಳ್ಬಹುದು. ಇದೀಗ ನ್ಯಾಯಮೂರ್ತಿ ವೀರಪ್ಪ ಅವರ ನೇತೃತ್ವದ ಸಮಿತಿ PSI ನೇಮಕಾತಿ ಅಕ್ರಮದ ಬಗ್ಗೆ ತನಿಖೆಯನ್ನ ಮಾಡಿದೆ. ಆ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಜಯ್. PSI ಹಗರಣ ವರದಿ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಕೈಯಲ್ಲಿ, ಸದನದ ಮುಂದೆ ಮಂಡನೆಗೆ ಸಿದ್ಧತೆ, ಡೀಟೇಲ್ಸ್ ಕೊಡೋದಾದ್ರೆ. ಸಾಕಷ್ಟು ವಿಚಾರ ಆಗಿದ್ದಂತ ಕಳೆದ ಬಿಜೆಪಿ ಸರ್ಕಾರದಲ್ಲಿ PSI ನೇಮಕಾತಿ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ಈ ಸರ್ಕಾರ ತನಿಖೆಗೆ ನ್ಯಾಯಾಂಗ ತನಿಖೆ ಆದೇಶಿಸಿತ್ತು. ಆ ತನಿಖೆ ವರದಿ ಕಳೆದ ಕೆಲ ದಿನಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಲಾಗಿತ್ತು. ಅದನ್ನ ಸದನದಲ್ಲಿ ಮಂಡನೆ ಮಾಡೋದಕ್ಕೆ ಈಗ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು. ಅದರ ಭಾಗವಾಗಿ ಇಂದು ಸಂಜೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಸದನದಲ್ಲಿ ಮಂಡಿಸುವ ಆ ತನಿಖಾ ವರದಿಯನ್ನ ಮಂಡಿಸುವ ಸಂಬಂಧಪಟ್ಟಂತೆ ಇಂದು ಅನುಮೋದನೆ ಪಡೆಯಲಾಗುವುದು. ಆದರೆ ಇಲ್ಲಿ ಬಹಳ ಕುತೂಹಲಕಾರಿ ಮತ್ತು ಚರ್ಚೆಯ ವಿಚಾರ ಆಗಿರುವಂತದ್ದು, ಇಂದಿನ ಬಿಜೆಪಿ ಸರ್ಕಾರದ ಅಕ್ರಮದ ಅಂದ್ರೆ ನೇಮಕಾತಿ ಸಂಬಂಧಪಟ್ಟಂತೆ ಅಕ್ರಮದ ವರದಿ ಏನಿದೆ, ಆ ವರದಿಯಲ್ಲಿರುವಂತಹ ಅಂಶಗಳು ಎಲ್ಲೂ ಕೂಡ ಬಹಿರಂಗ ಆಗಿಲ್ಲ.
ಸದನದಲ್ಲಿ ಬಜೆಟ್ ಮುಗಿದ ನಂತರ ಅಂದ್ರೆ ಮುಂದಿನ ವಾರ ಸದನ ಮಂಡನೆ ಆದಾಗ ಒಂದಷ್ಟು ಬಿಜೆಪಿಗೆ ಚೆಕ್ಮೇಟ್ ಕೊಡುವಂಥದ್ದು. ವರದಿಯಲ್ಲಿ ಬಹುತೇಕವಾಗಿ ಬಿಜೆಪಿಯ ಹಿಂದಿನ ಸಚಿವರುಗಳ ಹೆಸರು ಇದೆಯಾ ಅಂದ್ರೆ ಹಿಂದೆ ಸಚಿವರಾದಂತ ಸಂದರ್ಭದಲ್ಲಿ ಒಂದಷ್ಟು ಜನ ಹೆಸರುಗಳು ಇದೆಯಾ, ಯಾಕಂದ್ರೆ ಆಗ PSI ನೇಮಕಾತಿ ಸಂದರ್ಭದಲ್ಲಿ ಅಕ್ರಮ ಏನ್ ನಡೆದಿದೆ ಆಗ ಸಾಕಷ್ಟು ಸಚಿವರ ವಿರುದ್ಧ ಆರೋಪ ಕೇಳಿ ಬಂದಿತ್ತು, ಒಂದಷ್ಟು ಜನ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದಿತ್ತು ಮತ್ತು ಆ ಪ್ರಕರಣ ಸಂಬಂಧಪಟ್ಟಂತೆ IPS ಅಧಿಕಾರಿ ಕೂಡ ಜೈಲಿಗೆ ಹೋಗಿ ಬಂದಿದ್ರು. ಈ ಹಿನ್ನೆಲೆಯಲ್ಲಿ ತನಿಖೆಯ ವರದಿ ಏನಾದ್ರು ಕೂಡ ಮಂಡನೆ ಆದ್ರೆ ಬಿಜೆಪಿ ಸಂಕಷ್ಟಕ್ಕೆ ಸಿಲುಕುತ್ತಾ ಮತ್ತು ಆ ತನಿಖೆಯ ವರದಿಯಲ್ಲಿ ಬಿಜೆಪಿಯ ಮುಖಂಡರುಗಳ ಹೆಸರು ಅಥವಾ ಅಧಿಕಾರಿಗಳ ಹೆಸರು ಇದೆಯಾ ಅನ್ನುವಂಥದ್ದು ಈಗ ಚರ್ಚೆಯ ವಿಚಾರ ಆಗಿರುವಂತದ್ದು. ಕಾದ್ ನೋಡ್ಬೇಕು. ಆ ವರದಿ ಖಂಡಿತವಾಗ್ಲೂ ಕೂಡ ಸದನ ಮಂಡನೆ ಆದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯ ಜೊತೆಗೆ ದೊಡ್ಡ ಮಟ್ಟದ ಸುದ್ದಿ ಆಗೋದು ಕೂಡ ಒಂದು ಸತ್ಯ ಸ್ಮಿತಾ. ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಚೆಕ್ಮೇಟ್ ಕೊಡುವ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಈ ಒಂದು ವರದಿಯನ್ನ ಮಂಡಿಸಿ ಬಿಜೆಪಿಗೆ ಚೆಕ್ಮೇಟ್ ಕೊಡುವಂತ ಲೆಕ್ಕಾಚಾರ ಕೂಡ ಇರುವಂತದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.